ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ರಾಷ್ಟ್ರಾದ್ಯಂತ ಶ್ರೀ ಕ್ಷೇತ್ರ ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕಾ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಹೀಗೆಲ್ಲ ಆಗಿದೆಯಾ? ಹಿಂದೂಗಳ ಭಾವನೆಗೆ, ಆಸ್ಥೆಗೆ, ಶ್ರದ್ಧೆಗೆ ಧೋಖಾ ಮಾಡಲಾಗಿದೆಯಾ? ಇಷ್ಟು ದಿವಸ 2019ರಿಂದ 23ರವರೆಗೂ ನಮಗೆಲ್ಲ ತಿನ್ನಿಸಿದ ತಿರುಪತಿಯ ಲಡ್ಡು ನಾನ್ ವೆಜ್ಜಾ? ಯಾಕಂದ್ರೆ ಇದನ್ನ ರಿಪೋರ್ಟೇ ಖಾತ್ರಿ ಮಾಡಿದೆ. ಅದರಲ್ಲಿ ಅನಿಮಲ್ ಫ್ಯಾಟ್ ಇತ್ತು, ಹಂದಿಯ ಕೊಬ್ಬು, ದನದ ಮಾಂಸ, ಫಿಶ್ ಆಯಿಲ್ ಸಹ ಬಳಕೆ ಮಾಡಲಾಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಈ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ತಿರುವು ಕೊಟ್ಟಿದ್ದಾರೆ. ಯಾವಾಗ ಈ ಲಡ್ಡು ವಿಚಾರ ಸ್ಫೋಟ ಆಯ್ತೋ, ಪವನ್ ಕಲ್ಯಾಣ್ ಅವರು ಮೋದಿ ಅವರಿಗೆ ಈ ಮನವಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರ ಎಂಟ್ರಿ ಸಹ ಆಗಿದೆ. ಗೃಹ ಸಚಿವ ಅಮಿತ್ ಶಾ ರಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಆಕ್ಷನ್ ತೆಗೆದುಕೊಳ್ಳೋದಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ತಿರುಪತಿಯ ತಿಮ್ಮಪ್ಪನ ಲಡ್ಲಿ ಪತ್ತೆ ಆಗಿರ್ತಕ್ಕಂಥ ಅನಿಮಲ್ ಫ್ಯಾಟ್, ಇದು ಏನ್ ಪತ್ತೆ ಆಗಿತ್ತು ಅನಿಮಲ್ ಫ್ಯಾಟ್, ಇದು ನಡೆದಿರೋದು ಯಾವಾಗಿಂದ ಅಂದ್ರೆ 2019ರಿಂದ 23ರ ಅವಧಿನಲ್ಲಿ. ಆಗ ಅಧಿಕಾರದಲ್ಲಿದ್ದವರು ಯಾರು? ಜಗನ್ ಮೋಹನ್ ರೆಡ್ಡಿ ಅವರು. ಈಗ ಇದೇ ವಿಚಾರನ ಇಟ್ಕೊಂಡು ಪವನ್ ಕಲ್ಯಾಣ್ ಮತ್ತು ಬಿಜೆಪಿ ಮತ್ತು ಟಿಡಿಪಿ ಅವರು ಜಗನ್ ಮೋಹನ್ ರೆಡ್ಡಿ ಅವರ ಮತ್ತು ಅವರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಆ ಕಡೆ ಜಗನ್ ಮೋಹನ್ ರೆಡ್ಡಿ ಅವರು ಸಹ ಚಂದ್ರಬಾಬು ನಾಯ್ಡು ಅವರು ಅಧಿಕಾರಕ್ಕೆ ಬಂದು 100 ದಿನ ಕಂಪ್ಲೀಟ್ ಆಗಿದೆ, ಏನು ಸಾಧನೆ ಹೇಳಿಕೊಳ್ಳೋದಕ್ಕೆ ಇಲ್ಲ, ಹಾಗಾಗಿ ದೇವಸ್ಥಾನದ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಅಟ್ಯಾಕ್ ಮಾಡಿದ್ದಾರೆ. ಆದ್ರೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ರು ಈ ವಿಚಾರನ ಅಲ್ಲಿಗೆ ಬಿಡ್ತಾ ಇಲ್ಲ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿಯಾಗಿದೆ. ಓಕೆ, ಜಗನ್ ಮೋಹನ್ ರೆಡ್ಡಿ ಅವರ ಆರೋಪದ ಪ್ರಕಾರ ಇದು ರಾಜಕೀಯ ದ್ವೇಷನೇ ಆಗಿದ್ರೆ ರಿಪೋರ್ಟ್ ನಲ್ಲಿ ಯಾಕೆ ಅಲ್ಲಿ ಫಿಶ್ ಆಯಿಲ್ ಇದೆ, ಅನಿಮಲ್ ಫ್ಯಾಟ್ ಇದೆ, ಹಂದಿಯ ಕೊಬ್ಬಿದೆ, ದನದ ಮಾಂಸವನ್ನು ಸಹ ಉಪಯೋಗ ಮಾಡಲಾಗಿದೆ ಅಂತ ವರದಿ ಬಂದಿದೆ? ಹಾಗಾದ್ರೆ ಆ ರಿಪೋರ್ಟ್ ಕೊಟ್ಟವರು ಸುಳ್ಳು ಹೇಳ್ತಾ ಇದ್ದಾರಾ? ತಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಚಾತುರ್ಯನ ಒಪ್ಪಿಕೊಳ್ಳೋದಕ್ಕೆ ಯಾಕೆ ಜಗನ್ ಮೋಹನ್ ರೆಡ್ಡಿ ಅವರು ಹಿಂಜರಿತಾ ಇದ್ದಾರೆ ಅನ್ನುವ ಪ್ರಶ್ನೆನ ಈಗ ಆಂಧ್ರದ ಜನ ಸಹ ಕೇಳ್ತಾ ಇದ್ದಾರೆ. ನೋಡಿ, ಈ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಇತ್ತು ಅನ್ನೋ ವಿಚಾರನ ಟಿಟಿಡಿ ತಿಮ್ಮಪ್ಪನ ದೇವಸ್ಥಾನದ ಆಡಳಿತವನ್ನು ನೋಡ್ಕೊಳ್ತಕ್ಕಂತ ಸಂಸ್ಥೆನೇ ಒಪ್ಪಿಕೊಂಡಿದೆ. ಈ ಅಚಾತುರ್ಯ ಆಗಿರೋದು ಸತ್ಯ. ತಾವು ಬಳಸಿರ್ತಕ್ಕಂಥ ತುಪ್ಪದಲ್ಲಿ ಅನಿಮಲ್ ಫ್ಯಾಟ್ ಇತ್ತು. ರಿಪೋರ್ಟ್ ಯಾವಾಗ ಪಬ್ಲಿಷ್ ಮಾಡ್ತೋ ಅದರ ಹಿಂದ್ಗಡೆನೆ ಟಿಟಿಡಿನೂ ಸಹ ಒಪ್ಪಿಕೊಂಡಿದೆ. ನೋಡಿ, ಈ ಜಗನ್ ಮೋಹನ್ ರೆಡ್ಡಿ ಎಂತಹ ಪುಣ್ಯಾತ್ಮ ಅಂದ್ರೆ, ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಸಂಸ್ಥೆ ಕೆಎಂಎಫ್ ನಿಂದ ಹೋಗ್ತಾ ಇದ್ದಂತಹ ನಂದಿನಿ ತುಪ್ಪಕ್ಕೆ ಇದು ರೇಟ್ ಜಾಸ್ತಿ ಆಯ್ತು ಅಂತೇಳಿ ತಡೆ ಮಾಡ್ತಾರೆ. ನಂದಿನಿ ತುಪ್ಪಕ್ಕೆ ಕತ್ರಿ ಹಾಕಿ ಚೀಪ್ ಕ್ವಾಲಿಟಿ ಇರತಕ್ಕಂತ ತುಪ್ಪನ ತಮಿಳುನಾಡಿನಿಂದ 350 ರೂಪಾಯಿ ಪರ್ ಕೆಜಿ ಅಂತೆ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬರ್ತಾರೆ. ಅದೇ ತುಪ್ಪದಲ್ಲಿ ಅನಿಮಲ್ ಫ್ಯಾಟ್ ಫೈಂಡ್ ಔಟ್ ಆಗಿರೋದು. ನಮ್ಮ ಕರ್ನಾಟಕದ ಕೆಎಂಎಫ್ ನ ನಂದಿನಿ ಬ್ರಾಂಡು ಶುದ್ಧ ತುಪ್ಪನ ಪೂರೈಕೆ ಮಾಡ್ತಾ ಇತ್ತು ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ. ಇದಕ್ಕೆ ಬ್ರೇಕ್ ಹಾಕಿ ತಮಿಳುನಾಡಿನಿಂದ ಕಡಿಮೆ ಗುಣಮಟ್ಟದ, ಕಡಿಮೆ ರೇಟ್ಗೆ ಸಿಕ್ಬಿಡ್ತು ಅಂತೇಳಿ ತರಿಸಿಕೊಂಡಿದ್ದಕ್ಕೆ ಈ ಅಚಾತುರ್ಯ ಆಗಿರೋದು. ನೀವೇ ನೋಡಿ, 350 ರೂಪಾಯಿ ಕೆಜಿಗೆ ಇನ್ನೆಂತ ತುಪ್ಪ ಸಿಗುತ್ತೆ? ಸಹಜವಾಗಿ ಅದರಲ್ಲಿ ಎಲ್ಲ ಕಲಬೆರಕೆ ಇತ್ತು ಅನ್ನೋದು ಈಗ ಬಯಲಾಗಿರ್ತಕ್ಕಂತ ವರದಿ. ಈಗ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಕರ್ನಾಟಕದಿಂದನೇ ನಂದಿನಿ ತುಪ್ಪ ತರಿಸಿಕೊಂಡು ಅದರಿಂದನೇ ಲಡ್ಡು ತಯಾರಿಕೆ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಕೆಎಂಎಫ್ ನವರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ತಿಮ್ಮಪ್ಪನ ದೇವಸ್ಥಾನದಿಂದ ಅದೆಷ್ಟೇ ಬೇಡಿಕೆ ಬಂದ್ರು ನಾವು ಪೂರೈಕೆ ಮಾಡೋದಕ್ಕೆ ಸಿದ್ಧ, ಅಲ್ಲಿ ಯಾವುದೇ ಕೊರತೆ ಇಲ್ಲ ತುಪ್ಪಕ್ಕೆ ಅಂತ ಸ್ಪಷ್ಟವಾಗಿ ಕೆಎಂಎಫ್ ಸಹ ಹೇಳಿದೆ. ಈಗ ಪವನ್ ಕಲ್ಯಾಣ್ ಅವರು ಜಗನ್ ಮೋಹನ್ ರೆಡ್ಡಿ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಜವಾಬ್ದಾರಿನೇ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಯ ಕೈಲಿ ಆಡಳಿತ ಕೊಟ್ರೆ ಇಂತಹ ಅಚಾತುರ್ಯಗಳು ಆಗುತ್ತೆ ಅಂತ. ಹಿಂದೂ ದೇವರ ಮತ್ತು ಶ್ರದ್ಧೆಯ ವಿಚಾರದಲ್ಲಿ ಹಿಂದೂ ಧರ್ಮದ ಪಾಲನೆ ಮಾಡ್ತಕ್ಕಂತ ಜನರ ವಿಶ್ವಾಸಕ್ಕೆ ಧಕ್ಕೆ ತರ್ತಕ್ಕಂತ ಕೆಲಸನ ಜಗನ್ ಮೋಹನ್ ರೆಡ್ಡಿ ಸರ್ಕಾರ ಮಾಡಿದೆ ಅನ್ನುವುದು ಪವನ್ ಕಲ್ಯಾಣ್ ಅವರ ಆರೋಪ. ಅಷ್ಟೇ ಅಲ್ಲದೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಆ ವ್ಯಾಪ್ತಿ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ಅಧಿಕಾರದ ಸಂದರ್ಭದಲ್ಲಿ ಕೆಟ್ಟ ಚಟುವಟಿಕೆಗಳು ಸಹ ನಡೀತಾ ಇತ್ತು. ಗುಂಡು ತುಂಡು ಯಥೇಚ್ಛವಾಗಿ ಪೂರೈಕೆ ಆಗ್ತಾ ಇತ್ತು. ಯಾವುದೇ ಲಂಗು ಲಗಾಮು ಇರ್ಲಿಲ್ಲ. ಪಾರ್ಟಿಗಳನ್ನು, ಮಾಂಸದ ಪಾರ್ಟಿಗಳನ್ನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ವ್ಯಾಪ್ತಿ ಪ್ರದೇಶದಲ್ಲಿ ಮಾಡಲಾಗ್ತಾ ಇತ್ತು ಅನ್ನುವ ಗುರುತರ ಆರೋಪವನ್ನು ಸಹ ಪವನ್ ಕಲ್ಯಾಣ್ ಅವರು ಮಾಡಿದ್ದಾರೆ. ನೀವೇ ನೋಡಿ, ಇಷ್ಟೆಲ್ಲ ಅನೈತಿಕ ಚಟುವಟಿಕೆಗಳು ಪುಣ್ಯಸ್ಥಳ ಆಗಿರುವ ತಿಮ್ಮಪ್ಪನ ದೇವಸ್ಥಾನದ ವ್ಯಾಪ್ತಿನಲ್ಲಿ ನಡೀತಾ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿರ್ಲಿಲ್ಲ.
ಸ್ನೇಹಿತರೆ, ಜಗನ್ಮೋಹನ್ ರೆಡ್ಡಿ ಅವರು ಇದಾರಲ್ಲ, ಅವರು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿರೋರು. ಅವರ ಮೇಲೆ ಈ ಹಿಂದಿನಿಂದಲೂ ಸಾಕಷ್ಟು ಆರೋಪಗಳಿವೆ. ಮತಾಂತರಕ್ಕೆ ಸಪೋರ್ಟ್ ಮಾಡ್ತಾರೆ, ಅಂದ್ರೆ ಅಕ್ರಮ ಮತಾಂತರಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ. ಈ ಹಿಂದೆ ಅವರ ತಂದೆ ರಾಜಶೇಖರ ರೆಡ್ಡಿ ಅವರು ಆಡಳಿತ ನಡೆಸ್ತಾ ಇದ್ದಂತ ಸಂದರ್ಭದಲ್ಲೂ ಸಹ ಇಂಥದ್ದೇ ಆರೋಪಗಳು ಕೇಳಿ ಬಂದಿತ್ತು. ನೀವೇ ನೋಡಿ, ಹಿಂದೂ ದೇವಾಲಯದ ಪ್ರಮುಖ ಹುದ್ದೆಗಳಿಗೆ ಕ್ರಿಶ್ಚಿಯನ್ನರನ್ನು ನೇಮಕ ಮಾಡಲಾಗಿತ್ತು. ಜಗನ್ಮೋಹನ್ ರೆಡ್ಡಿ ಅವರು ಹೇಳ್ಬೋದು, ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರು ರಾಜಕೀಯ ದ್ವೇಷದಿಂದ ಇಂಥ ಆರೋಪ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಲ್ಯಾಬ್ ರಿಪೋರ್ಟ್ ಅಲ್ಲೇ ಸತ್ಯ ಬಹಿರಂಗವಾಗಿದೆಯಲ್ಲ, ಅನಿಮಲ್ ಫ್ಯಾಟ್ ಇದೆ ಲಡ್ಡೂನಲ್ಲಿ ಅಂತ. ಇದಕ್ಕೇನ್ ಹೇಳ್ತಾರೆ ಜಗನ್ಮೋಹನ್ ರೆಡ್ಡಿ? ಸ್ನೇಹಿತರೆ, ಯಾವಾಗ ಈ ವಿಚಾರ ಹೊರಗೆ ಬಂತೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಅಭಿಯಾನ ಶುರುವಾಗಿದೆ. ಅದು ಬೇರೆ ಏನೂ ಅಲ್ಲ, ಸನಾತನ ರಕ್ಷಣಾ ಮಂಡಳಿ ಸ್ಥಾಪನೆ ಆಗಬೇಕು ಅಂತ. ಈ ಬೇಡಿಕೆ ಇಡ್ತಾ ಇರೋರು ಬೇರೆ ಯಾರು ಅಲ್ಲ, ಜನಸೇನಾದ ಅಧ್ಯಕ್ಷರಾಗಿರ್ತಕ್ಕಂತಹ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಅವರೇ ಈ ಡಿಮ್ಯಾಂಡ್ ನ ಮೋದಿ ಅವರ ಮುಂದೆ ಇಟ್ಟಿರೋದು. ವಕ್ಫ್ ಬೋರ್ಡ್ ರೀತಿನಲ್ಲೇ ಸನಾತನ ಬೋರ್ಡ್ ಅನ್ನು ಸಹ ಅಸ್ತಿತ್ವಕ್ಕೆ ತರಬೇಕು ಅನ್ನುವ ಬೇಡಿಕೆನ ಪವನ್ ಕಲ್ಯಾಣ್ ಅವರು ಮೋದಿ ಮುಂದೆ ಇಟ್ಟಿರೋದು. ಈ ತಿಮ್ಮಪ್ಪನ ಲಡ್ಡು ವಿಚಾರದಲ್ಲಿ ಈಗ ಮೋದಿ ಅವರ ಎಂಟ್ರಿ ಸಹ ಆಗಿದೆ. ಅದು NDA ನ ಒಂದು ಅಂಗಪಕ್ಷನೇ ಈ ಡಿಮ್ಯಾಂಡ್ ಇಟ್ಟಿರೋದ್ರಿಂದ ಇದಕ್ಕೆ ಬೆಲೆ ಜಾಸ್ತಿ ಬರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸನಾತನ ಬೋರ್ಡ್ ಆದಷ್ಟು ಬೇಗ ಅಸ್ತಿತ್ವಕ್ಕೆ ಬರಲಿ ಅಂತ. ಹಾಗಾದಾಗ ಮಾತ್ರ ಹಿಂದೂಗಳ ಶ್ರದ್ಧೆ, ಭಾವನೆ, ವಿಶ್ವಾಸಕ್ಕೆ ಯಾವುದೇ ಕುಂದುಕೊರತೆಗಳಾಗೋದಿಲ್ಲ. ಮೊದಲು ಎಲ್ಲ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಬಿಡಿಸಬೇಕು. ದೇವಾಲಯದ ತೆರಿಗೆ ದುಡ್ಡು ದೇವಾಲಯದ ಜೀರ್ಣೋದ್ಧಾರಕ್ಕೆ ಮಾತ್ರ ಉಪಯೋಗ ಆಗಬೇಕು ಅನ್ನುವ ಬೇಡಿಕೆ ಈಗ ಎಲ್ಲ ಕಡೆಯಿಂದ ಮೊಳಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಸನಾತನ ಬೋರ್ಡ್ ಅಸ್ತಿತ್ವಕ್ಕೆ ಬರಬೇಕು ಅನ್ನುವುದರ ಬಗ್ಗೆ ಚರ್ಚೆಗಳು ಈಗ ಶುರುವಾಗಿದೆ. ಆದ್ರೆ ಅದು ಇಂತಷ್ಟೇ ಟೈಮ್ ಫ್ರೇಮ್ ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಯಾವಾಗ ಚಂದ್ರಬಾಬು ನಾಯ್ಡು ಅವರು ತಿಮ್ಮಪ್ಪನ ಲಡ್ಡಿನಲ್ಲಿ ಅನಿಮಲ್ ಫ್ಯಾಟ್ ಪತ್ತೆಯಾಗಿದೆ ಅನ್ನುವ ಸ್ಫೋಟಕ ವಿಚಾರನ ಬಹಿರಂಗ ಮಾಡಿದ್ರು, ತತ್ಕ್ಷಣ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಹ ಚಂದ್ರಬಾಬು ನಾಯ್ಡು ಸರ್ಕಾರಕ್ಕೆ ಇದರ ಬಗ್ಗೆ ಸಮಗ್ರ ವರದಿ ಕೊಡಿ ಅಂತ ಆದೇಶ ಸಹ ಮಾಡಿದೆ. ಈಗ ಕರ್ನಾಟಕದಲ್ಲೂ ಸಹ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿದೆ. ತಿಮ್ಮಪ್ಪನ ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಸಹ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದ ತಯಾರಿಕೆಗೆ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ. ದೀಪಗಳಿಗೆ ಎಣ್ಣೆಯಾಗಿ ಆಹಾರ ತಯಾರಿಕೆ ಮಾಡುವಾಗ ಮತ್ತು ಪ್ರಸಾದ ತಯಾರಿಸುವಾಗ ನಂದಿನಿ ತುಪ್ಪವನ್ನೇ ಬಳಸಬೇಕು ಅನ್ನೋ ಆದೇಶ ಸರ್ಕಾರ ಮಾಡಿದೆ. ನೀವೇ ನೋಡಿ, ತಿಮ್ಮಪ್ಪನ ಲಡ್ಡುವಿನಲ್ಲಿ ಆಗಿರ್ತಕ್ಕಂಥದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂತಹ, ಅವರ ವಿಶ್ವಾಸಕ್ಕೆ ಧಕ್ಕೆ ತರ್ತಕ್ಕಂತಹ ಪ್ರಯತ್ನ. ಸುಮಾರು 4.5 ವರ್ಷ ನಾನ್ ವೆಜ್ ಪ್ರಸಾದನ ತಿನ್ಸಿದ್ರ ಅನ್ನುವ ಆರೋಪ ಸಹ ಈಗ ಕೇಳಿ ಬರ್ತಾ ಇದೆ. ತಿಮ್ಮಪ್ಪನ ಪವಿತ್ರವಾದ ಲಡ್ಡನ್ನು ಖರೀದಿ ಮಾಡೋದಕ್ಕೂ ಸಹ ಈಗ ಭಕ್ತರು ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವ ವರದಿಗಳಾಗ್ತಾ ಇದೆ. ನೀವೇ ನೋಡಿ, ನಾನ್ ವೆಜ್ ತಿನ್ನೋರು ಸಹ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗುವಾಗ ಮಡಿ ಮೈಲಿಗೆಯನ್ನು ಎಚ್ಚರಿಕೆಯಿಂದ ಪಾಲನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮುಟ್ಟೋದಿಲ್ಲ. ಇಂತಹ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಕೊಡ್ತಕ್ಕಂತ ಪ್ರಸಾದನೇ ನಾನ್ ವೆಜ್ಜು ಅನ್ನೋದಾದ್ರೆ ನಂಬೋದಾದ್ರೂ ಯಾರ ಮೇಲೆ ವಿಶ್ವಾಸ ಇರಿಸಬೇಕು? ಕರ್ನಾಟಕದಿಂದ ಕೊಡ್ತಾ ಇದ್ದಂತ ಪರಿಶುದ್ಧವಾದ ನಂದಿನಿ ತುಪ್ಪನ ರೇಟ್ ಜಾಸ್ತಿ ಆಯ್ತು ಅಂತೇಳಿ ಬೇಡ ಅಂದು ಕಳಪೆ ಗುಣಮಟ್ಟದ ತುಪ್ಪ ಉಪಯೋಗಿಸಿದ್ರಿಂದ ಈ ಪರಿಸ್ಥಿತಿ ಎದುರಾಗಿರೋದು. ಹಾಗಾಗಿ ಈಗ ಆಡಳಿತ ಮಂಡಳಿ TTD ಮತ್ತು ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧ ಪ್ರಕರಣವನ್ನು ಸಹ ದಾಖಲು ಮಾಡಲಾಗಿದೆ. ಈಗ ತಿಮ್ಮಪ್ಪನ ಭಕ್ತರು ಆಗ ಆಡಳಿತದಲ್ಲಿದ್ದಂತಹ ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಪವನ್ ಕಲ್ಯಾಣ್ ಅವರ ಬೇಡಿಕೆ ಏನಿದೆ, ಸನಾತನ ಬೋರ್ಡ್ ಅಸ್ತಿತ್ವಕ್ಕೆ ಬರಬೇಕು ಅಂತ, ಅದು ಸಾಧ್ಯ ಆಗುತ್ತಾ? ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.